ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐ.ಟಿ.ಐ ಮಾನ್ವಿ ಚಾನಲ್. ಸೊ ನಿನ್ನೆ ಕ್ಲಾಸಲ್ಲಿ ಹೇಳಿದೆ ಪ್ರೋಗ್ರಾಮ್ಸ್, ಹಾಗೆ ಪ್ರೀವಿಯಸ್ ಕ್ಲಾಸಲ್ಲಿ ಓನ್ಲಿ ಥೇರಿ ಹೇಳಿದೆ. ಸೊ ಅದೇ ಥರ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ ಹೊಸದಾಗಿರುವಂಥ ಟಾಪಿಕ್ಸ್ ಜೊತೆಗೆ ರಿಲೇಟೆಡ್ ಪ್ರೋಗ್ರಾಮ್ಸ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಟಾಪಿಕ್ ನೋಡಿ, ಎನ್ಯುಮರೇಷನ್ಸ್. ಸೊ ವಾಟ್ ಈಸ್ ಎನ್ಯುಮರೇಷನ್ಸ್ ಅನ್ನೋ ಈ ಪದ ಏನಾಗಿರುತ್ತೆ, ಹೊಸದಾಗಿ ಕೇಳಿರ್ತೀರಿ ಹೌದಾ. ಎನ್ಯುಮರೇಷನ್ ಅನ್ನೋದು ಸಿಯಲ್ಲಿ ಕೇಳಿಲ್ಲ. ಸೊ C++ಅಲ್ಲಿ ಹೊಸದಾಗಿರೋಂಥ ಟಾಪಿಕ್ಸ್ ಬರ್ತವೆ, ಹಾಗೆ ಪದಗಳನ್ನು ಚೇಂಜ್ ಆಗಿ ಕೇಳಿಸ್ತಿರ್ತವೆ ನಿಮಗೆ. ಆ್ಯಂಡ್ ವಾಟ್ ಈಸ್ ಎನ್ಯುಮರೇಷನ್, ಸೊ ಈ ಟಾಪಿಕ್ ಮೇಲೆ ಪ್ರೋಗ್ರಾಮ್ ಯಾವ ರೀತಿ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಥೇರಿ ನೋಡೋಣ. ಎನ್ಯುಮರೇಷನ್ಸ್. ಓಕೆ, ಸೊ ಎನ್ಯುಮರೇಷನ್ ಇನ್ C++ ಇಸ್ ಅ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ನೋಡಿ ಇಲ್ಲಿ, ಸೊ ಎನ್ಯುಮರೇಷನ್ ಅನ್ನೋದು ಯಾವ ರೀತಿ ಅಂತಂದರೆ ಇಟ್ಸ್ ಎ ಕಂಪ್ಲೀಟ್ಲಿ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಆ್ಯಂಡ್ ಇಟ್ ಈಸ್ ಡಿಸೈನ್ ಟು ಅಸೈನ್ ನೇಮ್ಸ್ ಟು ಇಂಟಿಗ್ರಲ್ ಕಾನ್ಸ್ಟೆಂಟ್ಸ್. ಸೊ ಯಾವ ರೀತಿ ಅಂದರೆ ನಾವು ಕೀವರ್ಡ್ಸ್ನು ಯೂಸ್ ಮಾಡ್ಕೋಬೋದು ಇದರಲ್ಲಿ, ಈ ಎನ್ಯುಮರೇಷನ್ಸಲ್ಲಿ. ಸೊ ಕೀವರ್ಡ್ಸ್ ಅಂದರೆ ನೋಡಿರ್ತೀರಿ, ಸ್ವಿಚ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇಫ್ ಎಲ್ಸ್, ಈ ರೀತಿಯಾದಂಥ ಕೀವರ್ಡ್ಸ್ ಆ್ಯಂಡ್ ವೆರೈಟೀಸ್ ಆಫ್ ಕೀವರ್ಡ್ಸ್ನ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಅದೇ ಥರ ಇಟ್ ಈಸ್ ಡಿಸೈನ್ ಟು ಅಸೈನ್ ನೇಮ್ಸ್ ಟು ಇಂಟಿಗ್ರಲ್ ಕಾನ್ಸ್ಟೆಂಟ್ಸ್. ಸೊ ನಾವು ಕಾನ್ಸ್ಟೆಂಟ್ಸ್ನು ನಾವೇನು ಮಾಡ್ಕೋಬೋದು, ಇಲ್ಲಿ ಯೂಸ್ ಮಾಡ್ಕೋಬೋದು. ದ ನೇಮ್ ಇನ್ಕ್ರೀಸಸ್ ದ ರೀಡಬಿಲಿಟಿ ಆಫ್ ಎ ಪ್ರೋಗ್ರಾಮ್ ಆ್ಯಂಡ್ ಆಲ್ಸೋ ದ ಪ್ರೋಗ್ರಾಮ್ ಬಿಕಮ್ಸ್ ಈಸಿ ಟು ಮೇಂಟೈನ್. ಅಂದರೆ ಸೊ ಈ ಎನ್ಯುಮರೇಷನ್ ಟಾಪಿಕ್ ಮೇಲೆ ನಾವು ಏನು ಪ್ರೋಗ್ರಾಮ್ನ ಡಿಸೈನ್ ಮಾಡ್ತೀವೋ ಇಟ್ಸ್ ಅ ವೆರಿ ಈಸಿ ಟು ಬಿಕಮ್ ಟು ಮೇಂಟೈನ್ ಅಂತ ಹೇಳಿ. ಅಂದರೆ ಸೊ ಎಕ್ಸಿಕ್ಯೂಷನ್ ನಮಗೆ ತುಂಬ ಕ್ಲಿಯರ್ ಆಗಿ ಪ್ರಾಪರಾಗಿ ಬರುತ್ತೆ ಅಂತ ಹೇಳಿ ಈ ಟಾಪಿಕ್ ರಿಲೇಟೆಡ್ ಆಗಿರೋದು. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಒಂದು ಪ್ರೋಗ್ರಾಮ್ ನೋಡಿಬಿಟ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಈಸಿ ಇದೇನೋ ಇಲ್ವೋ ಅಂತ ಹೇಳಿ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಕ್ವೆಶನ್ ಬೇಕಾಗುತ್ತೆ ಹೌದಾ. ಯಾವ ರೀತಿ ಕ್ವೆಶನ್ಸ್ ಅಂತ ಹೇಳಿ. ಸೊ ಕ್ವೆಶನ್ ನೋಡಿ, ರೈಟ್ ಅ C++ ಪ್ರೋಗ್ರಾಮ್ ಟು ಕ್ರಿಯೇಟ್ ಆರ್ ಟು ಡಿಸೈನ್ ಎ ವೀಕ್ ಡೇಸ್ ಅಂತೇಳಿ. ಅಂದರೆ ನಾವು ವೀಕ್ ಡೇಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಯಾವ ರೀತಿ ಬರುತ್ತೆ ವೀಕ್ ಡೇಸ್ ನೋಡಿರ್ತೀರಿ. ಸೊ ವೀಕಲ್ಲಿ ಟೋಟಲ್ 7 ಡೇಸ್ ಇರುತ್ತೆ. ಸೊ ಆ 7 ಡೇಸಲ್ಲಿ ಬರುವಂಥ ಡೇಸ್ ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ. ಸೊ ಆ ರೀತಿ ನಾನು ತೊಗೊಳ್ತಾ ಇದ್ದೀನಿ. ಯಾವ ರೀತಿ ಅಂತೇಳಿ ನೋಡೋಣ. ಫಸ್ಟ್ ಪ್ರೋಗ್ರಾಮ್ ನಾನು ಬರಿತಾ ಹೋಗ್ತೀನಿ. #include stdio.h. ಸೊ ನೋಡಿ ಇಲ್ಲಿ ಈ ಪ್ರೋಗ್ರಾಮಲ್ಲಿ ನಾನು ಸಿಯಲ್ಲಿ ಬರುವಂಥದ್ದು ಯೂಸ್ ಮಾಡಿದ್ದೀನಿ. ಸೊ stdio.h ಅಂತೇಳಿ ಯೂಸ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತಾ ಇದ್ದೀನಿ, ಈ ನಮ್ ಅಂತಂದರೆ ಎನ್ಯುಮರೇಷನ್ಸ್ ಅಂಥೇಳಿ ಅರ್ಥ. ಈ ನಮ್ ವೀಕ್ ಅಂತೇಳಿ ತೊಗೊಂಡಿದ್ದೀನಿ. ಫ್ಲಾಗ್ ಬ್ರ್ಯಾಕೆಟ್ ಹಾಕ್ಬಿಟ್ಟು ಮಂಡೇ ಅಂದರೆ ಶಾರ್ಟ್ಕಟ್ಟಲ್ಲಿ ಬರೀಬೇಕು. ದೆನ್ ಟ್ಯೂಸ್ಡೇ, ದೆನ್ ವೆಡ್ನಸ್ಡೇ, ಸೊ ಕಾಮನಾಗಿ ಗೊತ್ತಿರುತ್ತೆ. ದೆನ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಓಕೆ, ಸೊ ಇದಿಷ್ಟು ಏನಾಯಿತು, ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಸೊ ಇಟ್ಸ್ ಕ್ಲಿಯರ್. ಫ್ಲಾಗ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಸೆಮಿಕೊಲನ್ ಎಂಟರ್. ಸೊ ಇವಾಗ ಏನು ಮಾಡೋಣ, ಇಂಟ್ ಮೇನ್ ಅಂದರೆ ಮೇನ್ ಸೆಕ್ಷನ್ನ ಡಿಕ್ಲೇರ್ ಮಾಡಬೇಕು ಹೌದಾ. ಸೊ ಇದು ಸೇಮ್ ಸಿ ಪ್ರೋಗ್ರಾಮ್ ಥರ ಇದೆ. ಓಕೆ, ಸೊ ಓಪನ್ ಫ್ಲಾಗ್ ಬ್ರ್ಯಾಕೆಟ್ ಆ್ಯಂಡ್ ಒಂದು ಟ್ಯಾಬ್ ಕೊಡೋಣ. ಇಲ್ಲಿ ಏನು ಮಾಡ್ತೀನಿ, ನಾನು ಕಂಡೀಷನ್ಸ್ ಅಪ್ಲೈ ಮಾಡ್ತೀನಿ. ಯಾವ ರೀತಿ, ಈ ನಮ್ ವೀಕ್ ಡೇ. ಸೊ ಇಲ್ಲಿ ಯಾವ ರೀತಿ, ಈ ನಮ್ ವೀಕ್ ಡೇ ಅಂತೇಳಿ ತೊಗೊಂಡಿದ್ದೀನಿ. ಡೇ ನಮಗೆ ಡೇ ಯಾವ ರೀತಿ ಬೇಕು, ಈಕ್ವಲ್ ಟು ವೆಡ್ನಸ್ಡೇ ಅಂತ ಅಂದರೆ ವೆಡ್ ಅಂತೇಳಿ ತೊಗೊತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಿಂಟ್ ಎಫ್, ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್. ಸೊ ಸೇಮ್ ಇದು ಯಾವ ರೀತಿ ಇದೆ ನೋಡಿ, ನಿಮಗೆ ನೆನಪಾಗ್ತಿರುತ್ತೆ, ಸಿಯಲ್ಲಿ ಮಾಡಿರ್ತೀವಿ. ಅದೇ ಥರ ಪ್ರಿಂಟ್ ಎಫ್ ಕಂಡೀಷನ್ಸ್ ಆಗಿರ್ಬೋದು, ಮೇನ್ ಸೆಕ್ಷನ್ ಆಗಿರ್ಬೋದು, ವೇರಿಯಬಲ್ಸ್ ಡಿಕ್ಲರೇಷನ್ ಆಗಿರ್ಬೋದು. ಸೊ ಸಿಂಪಲ್ ಪ್ರೋಗ್ರಾಮಲ್ಲಿ ಯಾವ ರೀತಿ ಮಾಡ್ಬೋದು ಅದೇ ಥರ ನಾನು ಇಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀನಿ. ಸೊ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಆಲ್ರೆಡಿ ಡಿಫಾಲ್ಟ್ ಬಂದಿದೆ. ಸೊ ಸೆಮಿಕೊಲನ್ ರಿಟರ್ನ್ 0 ಸೆಮಿಕೊಲನ್. ಓಕೆ, ಸೊ ಇವಾಗ ಏನಾಯಿತು, ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಸೊ ಏನಿದು ನೋಡಿ ಇಲ್ಲಿ, ಈ ನಮ್ ವೀಕ್ ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ. ಇಲ್ಲಿ ಗ್ಯಾಪಿಂಗ್ ಜಾಸ್ತಿ ಇದೆ. ಸೊ ಗ್ಯಾಪ್ ಬಂತು ಅಂತಂದರೆ ನಮಗೆ ಎಕ್ಸಿಕ್ಯೂಷನ್ ಆಗಲ್ಲ. ಹಾಗಾಗಿ ಗ್ಯಾಪ್ನ ನಾವೇನು ಮಾಡಬೇಕು, ರೆಡ್ಯೂಸ್ ಮಾಡೋಣ. ಆ್ಯಂಡ್ ಇವಾಗ ಏನು ಮಾಡ್ತೀನಿ, ಸೊ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಈ ನಮ್ ಅಂತೇಳಿ ಕೊಡ್ತೀನಿ. ಈ ನಮ್ C++. ಎಂಟರ್. ಈಗೇನು ಮಾಡೋಣ, ಎಕ್ಸಿಕ್ಯೂಷನ್ ಮಾಡೋಣ. ಕಂಪೈಲ್ ಆ್ಯಂಡ್ ರನ್.
ಸೊ ಏನೋ ಚೇಂಜಸ್ ಆಗಿದೆ, ಏನು ಚೇಂಜಸ್ ನೋಡೋಣ. ಡಬ್ಲ್ಯೂ ಅನ್ನೋದು ಕ್ಯಾಪಿಟಲ್ ಬಂದಿರಬೇಕನ್ಸುತ್ತೆ. ಸೊ ಸ್ಮಾಲ್ ಲೆಟ್ರಲ್ಲಿ ಬರೀತೀನಿ ನಾನು ಆ್ಯಂಡ್ ಸೇವ್ ಮಾಡ್ತಾ ಇದ್ದೀನಿ. ಎಕ್ಸಿಕ್ಯೂಷನ್, ಕಂಪೈಲ್ ಆ್ಯಂಡ್ ಎರರ್. ಓಕೆ, ಸೊ ನೋಡಿ ಇಲ್ಲಿ 2 ಅಂತ ಕಾಣಿಸ್ತಾ ಇದೆ. ನಮಗೆ ಏನು ಬಂದಿತ್ತು, ನಾನು ವೆಡ್ನಸ್ಡೇ ಅಂತ ಹಾಕಿದ್ದೆ. ಇಲ್ಲಿ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಏನಿದು, ಯಾವ ರೀತಿ ಔಟ್ಪುಟ್ ಅಂತ ಹೇಳ್ತೀನಿ ನೋಡಿ. ಔಟ್ಪುಟ್ ಯಾವ ರೀತಿ ಬಂದಿದೆ ಅಂಥೇಳಿ. ಫಸ್ಟ್ ವೀಕಲ್ಲಿ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂದರೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್ ಅಂತಂದರೆ ಯಾವ್ದು ಹೇಳಿ, 0. ಫ್ರಮ್ 0 ಇಂದ ಸ್ಟಾರ್ಟ್ ಆಗುತ್ತೆ. 0 1 2 3 4 5 6 ಟೋಟಲ್ ಎಷ್ಟಾಗಿದೆ. ಸೊ 7 ಡೇಸ್ ಇದ್ರೂ ಸಹಿತ ಏನು ಮಾಡಬೇಕು, ನಾವಿಲ್ಲಿ 0 ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ಟೋಟಲ್ 6 ನಂಬರ್ಸ್ ಆಗುತ್ತೆ. ಅದರಲ್ಲಿ 2 ಅಂಥೇಳಿ ಬಂದಿದೆ. ಹೌದಾ, ನಮಗೆ ಔಟ್ಪುಟ್ ಯಾವ ರೀತಿ ಬಂದಿದೆ, 2 ಅಂಥೇಳಿ. ಸೊ 2 ಅಲ್ಲಿ ಇರುವಂಥದ್ದು ವೆಡ್ನಸ್ಡೇ, ಹಾಗಾಗಿ ವೆಡ್ನಸ್ಡೇ ಅಂತ ಬಂದಿದೆ. ಆ್ಯಂಡ್ ಇಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋಣ. ಏನು ಕೊಡ್ತಾ ಇದ್ದೀನಿ ಇವಾಗ, ಸ್ಯಾಟರ್ಡೇ ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಚೇಂಜಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಯಾಟರ್ಡೇ ಆ್ಯಂಡ್ ಫೈಲ್ ಸೇವ್ ಮಾಡ್ತಾ ಇದ್ದೀನಿ. ಅಗೇನ್ ಸ್ವಲ್ಪ ಸೇವ್ ಮಾಡಬೇಕಂದ್ರೆ ಚೇಂಜಸ್ ಮಾಡಿದ ತಕ್ಷಣ ಏನು ಮಾಡಬೇಕು, ಸೇವ್ ಮಾಡಿ ಎಕ್ಸಿಕ್ಯೂಷನ್ಗೆ ಹೋಗಬೇಕು. ಕಂಪೈಲ್ ಆ್ಯಂಡ್ ರನ್. ಓಕೆ, ಡೇ ಈಕ್ವಲ್ ಟು ಸ್ಯಾಟರ್ಡೇ. ಎಸ್, ಕ್ಯಾಪಿಟಲ್ ಕೊಡ್ತೀನಿ. then file, save, execution, compile and run. ಓಕೆ, ನೋಡಿ ಇಲ್ಲಿ 5 ಅಂತ ಬಂತು. ಹೌದಾ, ಅಲ್ಲಿ ನೋಡಿ ನಾನು ಜಸ್ಟ್ ಏನು ಮಾಡಿದೆ, ಕ್ಯಾಪಿಟಲ್ ಲೆಟರ್ ಬರೆದಿಲ್ಲ, ಅದಕ್ಕೋಸ್ಕರ ಏನಾಯಿತು, ಎರರ್ಸ್ ಬಂತು. ಏನೇನು ಸಿಂಪಲ್ ಚೇಂಜಸ್ ಇರುತ್ತೆ ಅದನ್ನು ತುಂಬ ನೀಟಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ನಾವು ಪ್ರೋಗ್ರಾಮ್ನ ಡಿಸೈನ್ ಮಾಡ್ಕೋಬೋದು. ನಮಗೆ ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ನ ಡಿಸೈನ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಫಸ್ಟ್ ಚಿಕ್ಕ ಎರರ್ಸ್ನ ನಾವು ಏನು ಮಾಡ್ಕೋಬೇಕು, ಕ್ಲೀನ್ ಮಾಡೋದನ್ನ ಕಲಿಬೇಕು. ಅಂದರೆ ಎರರ್ಸ್ ಕ್ಲೀನ್ ಮಾಡೋದನ್ನ ಫಸ್ಟು ಕಲ್ತ್ರೆ ಏನಾಗುತ್ತೆ, ನಾವು ಪ್ರೋಗ್ರಾಮ್ನ ಡಿಸೈನ್ ಮಾಡ್ಬೋದು. ಇಲ್ಲೇನು ಔಟ್ಪುಟ್ ಬಂದಿದೆ ನೋಡಿ, 5 ಅಂತೇಳಿ ಬಂದಿದೆ. ಸೊ 5 ಅಂತಂದರೆ ಯಾವ ರೀತಿ ನೋಡೋಣ. 0 1 2 3 4 5 ಸ್ಯಾಟರ್ಡೆಗೆ ಏನಾಗುತ್ತೆ, 5th ನಂಬರ್ ಬರುತ್ತೆ. ಹಾಗಾಗಿ 5 ಅಂತೇಳಿ ಬಂದಿದೆ. ನೋಡಿದ್ರಲ್ಲ ಸಿಂಪಲ್ ಪ್ರೋಗ್ರಾಮ್ನ. ಸೊ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊರಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ನೋಡೋಣ. ನೆಕ್ಸ್ಟ್ ಕ್ಲಾಸ್. ಸೊ ಕ್ಲಾಸ್ ಅನ್ನೋದು ಏನಾಗಿದೆ, ಹೊಸದಾಗಿರುವಂಥ ಟಾಪಿಕ್. ಅಂದರೆ ಪ್ರೀವಿಯಸ್ ಸಿಯಲ್ಲಿ ನಾವು ಕಲ್ತಿಲ್ಲ, ಎನಮರೇಷನ್ ಕಲ್ತಿಲ್ಲ, ಕ್ಲಾಸ್ ಕಲ್ತಿಲ್ಲ. ಹಾಗಾಗಿ ಸ್ವಲ್ಪ ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು ಯಾವಾಗ ನೀವು ಕ್ಲಾಸ್ ನೀಟಾಗಿ ಕೇಳಿದರೆ ಮಾತ್ರ. ಸೊ ಕ್ಲಾಸಲ್ಲಿ ನೋಡೋಣ, ಡೆಫಿನಿಷನ್ ನೋಡೋಣ ಫಸ್ಟ್. ಎ ಕ್ಲಾಸ್ ಇನ್ C++ ಈಸ್ ಆ್ಯಕ್ಚುಲಿ ಎ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಸೊ ಟೋಟಲ್ ನಾವು ಏನು ಟಾಪಿಕ್ಸ್ ತೊಗೊಳ್ತಿದ್ದೀವಿ ಅವೆಲ್ಲ ಏನಾಗಿದ್ದಾವೆ, ಇಟ್ಸ್ ಅ ಕಂಪ್ಲೀಟ್ಲಿ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಅಂದರೆ ನಾವೇನು ಪ್ರೋಗ್ರಾಮ್ ಬರಿತೀವೋ ಇಟ್ಸ್ ಅ ಕಂಪ್ಲೀಟ್ಲಿ, ಅಂದರೆ ನಾವೇನು ಡಿಫೈನ್ ಮಾಡುತ್ತೆ ಒಂದು ಪ್ರೋಗ್ರಾಮ್ನ, ಅದು ಆಕ್ಸೆಪ್ಟ್ ಮಾಡ್ಕೊಂಡು ಏನು ಮಾಡುತ್ತೆ, ನಮಗೆ ಔಟ್ಪುಟ್ ಜನ್ರೇಟ್ ಮಾಡುತ್ತೆ ಅಂತ ಹೇಳಿ. ಇಟ್ಸ್ ಡಿಕ್ಲೇರ್ಡ್ ವಿತ್ ದ ಕೀವರ್ಡ್ ಕ್ಲಾಸ್ ಎಟ್ ದ ಸೈಡ್ ಆಫ್ ಇಟ್ಸ್ ಮೆಂಬರ್ಸ್ ವಿತ್ ಅ ಪರ್ಸನಲ್ ಪ್ರೊಟೆಕ್ಟೆಡ್ ಆರ್ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈರ್ಸ್. ಇವು ಸ್ಟಾರ್ಟಿಂಗ್ ಅಜೆಂಡಾದಲ್ಲಿ ನೋಡಿದ್ರಿ. ಸೊ ಕ್ಲಾಸಲ್ಲಿ ಯಾವ ರೀತಿ ಇರುತ್ತೆ. ಸೊ ಅಜೆಂಡಾ ಆದಮೇಲೆ ನಾನು ಏನು ಮಾಡಿದೆ, ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್ ತೋರಿಸಿದ್ದೆ. ಸೊ ಅದರಲ್ಲಿ ಕ್ಲಾಸ್ ಅಂತ ಹೇಳಿ ಬಂದಿತ್ತು. ಅದರಲ್ಲಿ ಪರ್ಸ್ನಲ್ ಪ್ರೊಟೆಕ್ಟೆಡ್ ಆರ್ ಪಬ್ಲಿಕ್ ಅಂತೇಳಿ ಅಥವಾ ಇನ್ನೊಂದು ನೆಕ್ಸ್ಟ್ ಟಾಪಿಕಲ್ಲಿ ಹೇಳಿರ್ಬೋದು. ಸೊ ಪ್ರೀವಿಯಸ್ ಅಂದರೆ ಲಾಸ್ಟ್ ಕ್ಲಾಸಲ್ಲಿ, ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿರುವಂಥದ್ದೇ ಕ್ಲಾಸ್ ಇದು. ಅಂದರೆ ಅಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ ಹೇಳಿದೆ, ಇಲ್ಲಿ ಎಕ್ಸ್ಪ್ಲನೇಷನ್ ವಿತ್ ಎಕ್ಸ್ಪ್ಲನೇಷನ್ ಇದೆ. ಆ್ಯಂಡ್ ಇಟ್ಸ್ ಅ ಕಂಪ್ಲೀಟ್ಲಿ ಹೇಗಿದೆ, ಇಟ್ಸ್ ಅ ಪರ್ಸ್ನಲ್ ಪ್ರೊಟೆಕ್ಟೆಡ್ ಆರ್ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಬೈ ಡಿಫಾಲ್ಟ್ ಆಕ್ಸೆಸ್ ಟು ಮೆಂಬರ್ಸ್ ಆಫ್ C++ ಕ್ಲಾಸ್ ಇಸ್ ಅ ಪ್ರೈವೇಟ್. ಅಂದರೆ ನಾವೇನು ಪ್ರೋಗ್ರಾಮ್ನ ಡಿಸೈನ್ ಮಾಡ್ತೀವೋ ಅದೇನಾಗುತ್ತೆ, ಸೊ ಪ್ರೋಗ್ರಾಮ್ಸ್ ಯಾವ ರೀತಿ ಜನ್ರೇಟ್ ಆಗುತ್ತೆ ಅಂದರೆ ಇಟ್ಸ್ ಅ ಕಂಪ್ಲೀಟ್ಲಿ ಪ್ರೈವೇಟ್ ಅಂತೇಳಿ. ಅಂದರೆ ನಾವೇನು ಎಕ್ಸಿಕ್ಯೂಷನ್ ಮಾಡಿದ್ದೀವಿ ಅದು ಮಾತ್ರ ಕಾಣಿಸುತ್ತೆ, ಬಿಫೋರ್ ನಾವೇನು ವರ್ಕ್ ಮಾಡಿದ್ದೀವಿ ಅದು ಕಾಣಲ್ಲ. ಇಟ್ಸ್ ಕಂಪ್ಲೀಟ್ಲಿ ಹೈಡ್, ಅಂದರೆ ಪ್ರೈವೇಟ್ ಆಗಿರುತ್ತೆ. ಸೊ ನಮ್ಗೆ ಏನು ಬೇಕು, ಎಕ್ಸಿಕ್ಯೂಷನ್ ಮಾತ್ರ ಬೇಕು, ಬಟ್ ವರ್ಕ್ ಮಾಡಿರೋದೇನಿರುತ್ತಲ್ಲ ಅದು ಕಾಣಲ್ಲ. ಸೊ ದಟ್ ಈಸ್ ವಾಟ್ ಅ ಕ್ಲಾಸ್. ಸೊ ಕ್ಲಾಸ್ ಅನ್ನೋದು ಯಾವ ರೀತಿ ಇದೆ, ಇಟ್ಸ್ ಆ್ಯಕ್ಚುಲಿ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಸೊ ಇದ್ರ ಬಗ್ಗೆ ರಿಲೇಟೆಡ್ ಪ್ರೋಗ್ರಾಮ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಪ್ರೋಗ್ರಾಮ್ ಬರೆಯೋಣ. ಸೊ ಫೈಲ್ ನ್ಯೂ, ಇವಾಗ ಏನು ಮಾಡ್ತೀನಿ, ನ್ಯೂ ಪೇಜ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ ಕಂಪ್ಲೀಟ್ಲಿ ರಿಲೇಟೆಡ್ ಟು ಅ ಕ್ಲಾಸ್ ಪ್ರೋಗ್ರಾಮ್. ಅಂದರೆ ಕ್ಲಾಸಿಗೆ ಮಾತ್ರ ಏನಾಗುತ್ತೆ, ಇದು ರಿಲೇಟೆಡ್ ಆಗಿರುವಂಥ ಪ್ರೋಗ್ರಾಮ್. ಸೊ ಇವಾಗ ಏನು ಮಾಡೋಣ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ IOStream. ಇಲ್ಲಿ ಏನು ತೊಗೊಂಡಿದ್ದೀನಿ, IOStream ಕ್ಲೋಸ್. ಸೊ ಆಲ್ರೆಡಿ ಕ್ಲೋಸ್ ಆಗಿದೆ ಬೈ ಡಿಫಾಲ್ಟ್. ಸೊ ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್. ಇಲ್ಲಿ ಏನಾಗಿದೆ, ಯೂಸಿಂಗ್ ನೇಮ್ ಸ್ಪೇಸ್. ಅಂದರೆ C++ ಅಲ್ಲಿ ಯಾವ ರೀತಿ ಬಳಕೆ ಮಾಡ್ತೀವೋ ನಾವು ಅದೇ ಥರ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. STD ದೆನ್ ಕ್ಲಾಸ್. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಕ್ಲಾಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕ್ಲಾಸಲ್ಲಿ ಏನೇನು ಯೂಸ್ ಮಾಡಬೇಕು ಅಂತಂದರೆ, ಸ್ಟೂಡೆಂಟ್ನ ನಾನು ತೊಗೊಂಡಿದ್ದೀನಿ. ಜಸ್ಟ್ ಒಂದು ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟಿಗೆ ಏನೇನು ಬೇಕು ಡೀಟೇಲ್ಸ್, ರೋಲ್ ನಂಬರ್ ಆಗಿರ್ಬೋದು ಅಥವಾ ಅವನ ಹೆಸರಾಗಿರ್ಬೋದು ಅಥವಾ
ದೆನ್ ಏನಾದರೂ ನೆಕ್ಸ್ಟ್ ಅಡ್ರೆಸ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಟಾಪಿಕ್ ಮೇಲೆ ಒಂದು ಸ್ಟೂಡೆಂಟ್ ಬೇಸ್ಡ್ ಒಂದು ಟಾಪಿಕ್ ತೊಗೊಂಡಿದ್ದೀನಿ. ಆ್ಯಂಡ್ ಓಪನ್ ಫ್ಲಾಗ್ ಬ್ರ್ಯಾಕೆಟ್ ಎಂಟರ್. ನೆಕ್ಸ್ಟ್ ಏನಿದೆ ಪಬ್ಲಿಕ್. ಸೊ ಇವಾಗ ಏನಿದೆ ಪಬ್ಲಿಕ್ ಕೊಲನ್ ಹಾಕಬೇಕು ಪಬ್ಲಿಕಲ್ಲಿ. ನೆಕ್ಸ್ಟ್ ಇಂಟೀಜರ್ ಟೈಪಲ್ಲಿ ಇಂಟೀಜರ್ ಐ ಡಿ ಮೀನ್ಸ್ ನಥಿಂಗ್ ಬಟ್ ಅ ರೋಲ್ ನಂಬರ್ ಅಂತೇಳಿ ಹೇಳ್ಬೋದು. ದೆನ್ ಸ್ಟ್ರಿಂಗ್ ಟೈಪಲ್ಲಿ ಸ್ಟ್ರಿಂಗ್ ನೇಮ್. ಸ್ಟ್ರಿಂಗಲ್ಲಿ ಏನು ಕೊಡ್ತಾ ಇದ್ದೀನಿ ನೇಮ್, ಅಂದರೆ ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ ಆಗುತ್ತೆ ಸ್ಟ್ರಿಂಗಲ್ಲಿ. ದೆನ್ ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್ ಸೆಮಿಕೊಲನ್. ನೆಕ್ಸ್ಟ್ ಏನು ತೊಗೊತಾ ಇದ್ದೀನಿ ಇಂಟ್ ಮೇನ್, ಅಂದರೆ ಮೇನ್ ಸೆಕ್ಷನ್ ಇವಾಗ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಎಂಟರ್. ನೆಕ್ಸ್ಟ್ ಓಪನ್ ಫ್ಲಾಗ್ ಬ್ರೇಸ್ ಅಂದರೆ ಕರ್ಲಿ ಬ್ರೇಸ್ ಎಂಟರ್. ಸೊ ನೆಕ್ಸ್ಟ್ ಸ್ಟೂಡೆಂಟ್. ಇವಾಗ ಏನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ ಡೀಟೇಲ್ಸ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ S1. ಸೊ ಯಾವ ಕ್ಲಾಸ್ ಅವನು ಸ್ಟೂಡೆಂಟ್ S1 ಅಂತ ಹೇಳಿ. ದೆನ್ S1 ಐ ಡಿ ಓಕೆ. ಸ್ಟೂಡೆಂಟ್ ಐ ಡಿ ಈಕ್ವಲ್ ಟು, ಸೊ ಸ್ಟೂಡೆಂಟ್ ಐ ಡಿ ಬರೆಯೋಣ 102.120. ಓಕೆ. ಸೊ 009 ಎಂಟರ್. ಇವಾಗ ಸೆಮಿಕೊಲನ್ ಹಾಕಬೇಕು. ಸ್ಟೂಡೆಂಟ್ ಐ ಡಿ ಏನಿದೆ S1 ಅಂತಂದರೆ ಕ್ಲಾಸ್ ಅಂತೇಳಿ ಅರ್ಥ, ಸ್ಟೂಡೆಂಟ್ 1 ಅಂತ ಹೇಳಿ. ದೆನ್ ಸ್ಟೂಡೆಂಟ್ ಐ ಡಿ ಏನಿದೆ ಅಂಥೇಳಿ ಐ ಡಿ ರೆಪ್ರೆಸೆಂಟ್ ಮಾಡಬೇಕು. ದೆನ್ ಸ್ಟೂಡೆಂಟ್ 1 ಡಾಟ್ ನೇಮ್, ಅಂದರೆ ನಾವಿಲ್ಲಿ ಡ್ಯಾಶ್ ಅಂತೇಳಿ ಹಾಕಬಾರ್ದು, ಜಸ್ಟ್ ಈ ರೀತಿ ರೆಕಗ್ನೈಸ್ ಮಾಡಬೇಕು. ಅರ್ಜುನ್ ಅಂತೇಳಿ ನಾನು ಕೊಡ್ತಾ ಇದ್ದೀನಿ. ದೆನ್ ಡಬಲ್ ಕೊಟೇಶನ್ ಕ್ಲೋಸ್ ಸೆಮಿಕೊಲನ್. ಸೊ ಇಲ್ಲೇನಾಯಿತು ಓಕೆ. ಸೊ ಸೆಮಿಕೊಲನ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಕೌಂಟ್, ಅಂದರೆ ಕನ್ಕ್ಲೂಷನ್ ನಾವು ಏನು ಕೊಡ್ತಾ ಇದ್ದೀವಿ ಕೌಂಟ್ ಗ್ರೇಟರ್ ಸಿಂಬಾಲ್ S1 ಡಾಟ್ ಐ ಡಿ, S1 ಡಾಟ್ ಐ ಡಿ ಗ್ರೇಟರ್ ಸಿಂಬಾಲ್ ಎಂಡ್ ಎಲ್ ಸೆಮಿಕೊಲನ್. ಸೊ ಇದಿಷ್ಟೇನಾಯಿತು ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ದೆನ್ ಕೌಂಟ್ ಗ್ರೇಟರ್ ಸಿಂಬಾಲ್ S1 ಡಾಟ್ ನೇಮ್, S1 ಡಾಟ್ ನೇಮ್ ಗ್ರೇಟರ್ ಸಿಂಬಾಲ್ ಎಂಡ್ ಎಲ್ ಸೆಮಿಕೊಲನ್. ಸೊ ಇದು ಸೇಮ್ ಯಾವ ರೀತಿ ನಾವು ಐ ಡಿ ಆ್ಯಂಡ್ ನೇಮ್ ಕೊಟ್ಟಿದ್ದೋ ಅದೇ ಥರ ಕೊಡಬೇಕು. ದೆನ್ ರಿಟರ್ನ್ 0 ಸೆಮಿಕೊಲನ್ ಎಂಟರ್. ಸೊ ಇವಾಗ ಏನಾಯಿತು ನೋಡಿ, ಓಪನ್ ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್ಸ್ ಎಷ್ಟು ಓಪನ್ ಇದೆ ಟೋಟಲ್ 4 ಇವೆ, 2 ಓಪನ್ 2 ಕ್ಲೋಸ್ ಇದೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಪ್ರೋಗ್ರಾಮ್ ಯಾವ ರೀತಿ ಇದೆ ಅಂತ ಹೇಳಿ. ಹ್ಯಾಶ್ ಇನ್ಕ್ಲೂಡ್ IO ಸ್ಟ್ರೀಮ್, ಇದು ಕಾಮನ್ ಆಗಿ ನಾವು ಹೆಡರ್ ಸೆಕ್ಷನ್ ಡಿಕ್ಲೇರ್ ಮಾಡ್ತೀವಿ. ಆ್ಯಂಡ್ ಯೂಸಿಂಗ್ ನೇಮ್ ಸ್ಪೇಸ್ STD. ಸೊ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಸ್ಟೂಡೆಂಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಪಬ್ಲಿಕ್. ಸೊ ಇಂಟೀಜರ್ ಟೈಪಲ್ಲಿ ಏನಿದೆ ಐ ಡಿ ಕೊಟ್ಟಿದ್ದೀನಿ. ದೆನ್ ಸ್ಟ್ರಿಂಗ್ ಟೈಪಲ್ಲಿ ನೇಮ್, ಇಂಟ್ ಮೇನ್ ಸ್ಟೂಡೆಂಟ್ S1 ಐ ಡಿ. ಸೊ ಇದೇನಾಯಿತು ಕಾಮನ್ ಆಗಿ. ದೆನ್ ನೆಕ್ಸ್ಟ್ ಕೌಂಟ್ ಅಂದರೆ ಕನ್ಕ್ಲೂಷನ್ ನಾವೇನು ಮಾಡ್ತಾಯಿದ್ದೀವಿ ಐ ಡಿ ಮತ್ತು ನೇಮ್ನ ಕೊಡ್ತಾ ಇದ್ದೀವಿ. ರಿಟರ್ನ್ 0. ಸೊ ಇದಿಷ್ಟೇನಾಯಿತು ನಾನು ಏನು ಮಾಡಿದ್ದೀನಿ ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ದೀನಿ. ನಾವು ಇವಾಗ ಏನು ಮಾಡಬೇಕು ಸೇವ್ ಮಾಡಬೇಕು. ದೆನ್ ಸೇವಲ್ಲಿ ಏನು ಕೊಡ್ತಾ ಇದ್ದೀನಿ ಕ್ಲಾಸ್ ಅಂತೇಳಿ ಕೊಡ್ತೀನಿ, ಕ್ಲಾಸ್ C++ ಎಂಟರ್. ಇವಾಗ ಏನು ಮಾಡೋಣ ಎಕ್ಸಿಕ್ಯೂಟ್ ಕಂಪೈಲ್ ಆ್ಯಂಡ್ ರನ್. ಸೊ ಏನು ಚೇಂಜಸ್ ಇದೆ ನೋಡಬೇಕು. S1 ಏನಾದರೂ ಚಿಕ್ಕದಾಗಿರೋಂಥ ಚೇಂಜಸ್ ಇರ್ತವೆ. ಸೊ ಏನಂತ ನೋಡಬೇಕು. ಸ್ಟೂಡೆಂಟ್ 1 ಆ್ಯಂಡ್ S1 ಇಲ್ಲೇನೋ ಚೇಂಜಸ್ ಇವೆ. ಓಕೆ, ಡಬಲ್ ಕೊಟೇಶನ್ ಹಾಕಿಲ್ಲ ನೋಡಿ ಇಲ್ಲಿ, ಡಬಲ್ ಕೊಟೇಶನ್ ಕ್ಲೋಸ್. ದೆನ್ ಫೈಲ್ ಸೇವ್. ಇವಾಗ ಏನು ಮಾಡೋಣ ಎಕ್ಸಿಕ್ಯೂಷನಲ್ಲಿ ಕಂಪೈಲ್ ಆ್ಯಂಡ್ ಎರರ್. ಓಕೆ. ಸೊ ನೋಡಿ ಇಲ್ಲಿ ಏನು ಬಂತು ಐ ಡಿ ಬಂತು ಆ್ಯಂಡ್ ಸ್ಟೂಡೆಂಟ್ ನೇಮ್ ಬಂತು ಅರ್ಜುನ್, ಆ್ಯಂಡ್ ಇಟ್ಸ್ ಅ ರೋಲ್ ನಂಬರ್ ಐ ಡಿ ನಂಬರ್ ಅಂತ ಹೇಳಿ. ಓಕೆ, ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಜಸ್ಟ್ ಏನಾಗುತ್ತೆ ಚಿಕ್ಕದಾಗಿರುವಂಥದ್ದೇ ನಾನು ಏನು ಮಾಡ್ತಿದ್ದೀನಿ ಫಸ್ಟ್ ತೋರಿಸ್ತಾ ಇದ್ದೀನಿ. ಬಿಕಾಸ್ ಫಸ್ಟ್ ಪ್ರೋಗ್ರಾಮ್ ಡಿಸೈನ್ ಮಾಡೋದು ಹೇಗೆ ಬರೀಬೇಕು ಅನ್ನೋದು ಫಸ್ಟ್ ಗೊತ್ತಾಯಿತು ಅಂದರೆ ನಾವು ಲೆಂದಿ ಪ್ರೋಗ್ರಾಮ್ಸ್ನ ಏನು ಮಾಡ್ಬೋದು ಡಿಸೈನ್ ಮಾಡ್ಬೋದು. ಹಾಗಾಗಿ ಸೊ ನೋಡಿದ್ರಲ್ಲ C++ ಯಾವ ರೀತಿ ಇದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಚೇಂಜಸ್ ಮಾಡ್ಕೋಬೋದು, ಇನ್ನು ಯಾವುದಾದ್ರೂ ರೋಲ್ ನಂಬರ್ ಕೊಡಿ. ಆ್ಯಂಡ್ 205 ಓಕೆ. ಸೊ ಈ ರೀತಿಯಾಗಿ ರೋಲ್ ನಂಬರ್ ಕೊಟ್ಟಿದ್ದೀನಿ. ಆ್ಯಂಡ್ ಈ ನೇಮಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ನಮ್ಮ ಕಾಲೇಜ್ ಹೆಸರು ಬರಿತಾ ಇದ್ದೀನಿ, ಬಸವ ITA ಅಂತ ಹೇಳಿ. ಓಕೆ, ಸೊ ಬಸವ ITA ಅಂತ ಬರೆದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಮಾಡಿ ಎಕ್ಸಿಕ್ಯೂಷನಲ್ಲಿ ಕಂಪೈಲ್ ಆ್ಯಂಡ್ ರನ್. ಸೊ ನೋಡ್ಬೋದು ರೋಲ್ ನಂಬರ್ ಬಂದಿದೆ, ಅದ್ರ ಜೊತೆಗೆ ಬಸವ ITA ಅಂತ ಬಂದಿದೆ. ಇಷ್ಟೇ ಚೇಂಜಸ್ ಮಾಡ್ಕೋಬೋದು ನೀವು. ಒಂದು ಔಟ್ಪುಟ್ ಜನ್ರೇಟ್ ಆದಮೇಲೆ ನಾವಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡು ರಿಪೀಟ್
ಮತ್ತೆ ಏನು ಮಾಡ್ಕೋಬೋದು, ನಮಗೆ ಯಾವ ರೀತಿ ಬೇಕು ಆ ರೀತಿ ಔಟ್ಪುಟ್ನ ನಾವು ತೊಗೋಬೋದು. ಓಕೆ, ಸೊ ನೋಡಿದ್ರಲ್ಲ. ನೆಕ್ಸ್ಟ್ ಟಾಪಿಕ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ಯೂನಿಯನ್. ಸೊ ಯೂನಿಯನ್ ಅನ್ನೋದು ಕೇಳಿರ್ತೀರಿ, ಪಾಯಿಂಟರ್ಸ್ ಆಗಿರ್ಬೋದು, ಸ್ಟ್ರಕ್ಚರ್, ಯೂನಿಯನ್ ಅಂತ ಹೇಳಿ ಸಿಯಲ್ಲಿ ಬಂದಿತ್ತು, ಹೌದಾ? ಸೊ ಅದೇ ಥರ ಅದ್ರ ಕಂಟಿನ್ಯೂ ಏನಿದೆ, ಯೂನಿಯನ್ C++ ಅಲ್ಲಿ ಬಂದಿದೆ. ಆ್ಯಂಡ್ ಡೆಫಿನಿಷನ್ ನೋಡೋಣ. The union is completely similar to a structure in terms of declaration and usage, but all the members of a union occupy the same space in memory. That is, the memory location is shared among the union members. So ನೋಡಿ ಇಲ್ಲಿ ವಾಟ್ ಈಸ್ ಯೂನಿಯನ್ ಅಂತ ಹೇಳಿ, ಇಟ್ಸ್ ಅ ಕಂಪ್ಲೀಟ್ಲಿ ಸಿಮಿಲರ್ ಟು ಎ ಸ್ಟ್ರಕ್ಚರ್. ಅಂದರೆ ಸೊ ಸ್ಟ್ರಕ್ಚರಲ್ಲಿ ನಾವೇನು ಕಲ್ತಿದ್ದೀವಿ, ಒಂದು ಪ್ರೋಗ್ರಾಮ್ನ ಯಾವ ರೀತಿ ಡಿಸೈನ್ ಮಾಡ್ಬೋದು, ಯಾವ ರೀತಿ ಒಂದು ಆಕಾರದಲ್ಲಿ ತೊಗೋಬೋದು ಅಂತ ಹೇಳಿ ನೋಡಿರ್ತೀವಿ. ಅದೇ ಥರ ಸ್ಟ್ರಕ್ಚರ್ ರಿಲೇಟೆಡೇ ಯೂನಿಯನ್ ಅಂತ ಹೇಳಿ. ಇನ್ ಟರ್ಮ್ಸ್ ಆಫ್ ಡಿಕ್ಲರೇಷನ್ ಆ್ಯಂಡ್ ಯೂಸೇಜ್, ಅಂದರೆ ನಾವೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿರ್ತೀವಿ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡಬೇಕಾದ್ರೆ, ಸೊ ಅದೇ ಥರ ಇರುತ್ತೆ. ಬಟ್ ಆಲ್ ದ ಮೆಂಬರ್ಸ್ ಆಫ್ ಎ ಯೂನಿಯನ್ ಆಕ್ಯುಪೈ ದ ಸೇಮ್ ಸ್ಪೇಸ್ ಇನ್ ಮೆಮೊರಿ. ದಟ್ ಈಸ್ ದ ಮೆಮೊರಿ ಲೊಕೇಶನ್ ಇಸ್ ಶೇರ್ಡ್ ಅಮಾಂಗ್ ದ ಯೂನಿಯನ್ ಮೆಂಬರ್ಸ್. ಅಂದರೆ ಸೊ ಏನಿದು ಮೆಮೊರಿ ಲೊಕೇಶನ್ ಅಂದರೆ, ನಾವೇನು ಪ್ರೋಗ್ರಾಮಲ್ಲಿ ಬರೆದಿರ್ತೀವಿ ಅಂದರೆ ಅಕ್ಯುರೇಟ್ ಪ್ಲೇಸಲ್ಲಿ. ಇವಾಗ ನಾನು ಏನು ಕೊಡ್ತಾ ಇದ್ದೀನಿ, ಮೇನ್ ಸೆಕ್ಷನ್ ಡಿಕ್ಲೇರ್ ಆದ ತಕ್ಷಣ ಒಂದು ಟ್ಯಾಬ್ ಕೊಟ್ಟು ಸ್ಪೇಸಿಂಗಲ್ಲಿ ನಾನೇನು ಮಾಡ್ತೀನಿ, ಮತ್ತು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ತೀನಿ, ಹೌದಾ? ದಟ್ ಈಸ್ ವಾಟ್ ಅ ಲೊಕೇಶನ್ ಆಫ್ ಅ ಮೆಮೊರಿ. ಅಂದರೆ ಎಕ್ಸಾಕ್ಟ್ ಪ್ಲೇಸಲ್ಲಿ ನಾವೇನು ಕೊಡ್ತಾ ಹೋಗ್ತೀವೋ ಅದೇನಾಗುತ್ತೆ, ಇಟ್ಸ್ ಅ ಲೊಕೇಟ್ ಆಗುತ್ತೆ. ಸೊ ಲೊಕೇಟ್ ಆಗಿಬಿಟ್ಟು ಏನಾಗುತ್ತೆ, ಇಟ್ಸ್ ಶೇರ್ಡ್ ಅಮಾಂಗ್ ದ ಯೂನಿಯನ್ ಮೆಂಬರ್ಸ್. ಅಲ್ಲಿ ಏನಾಗುತ್ತೆ, ಆ ಪ್ರೋಗ್ರಾಮಲ್ಲಿ ಏನಾಗುತ್ತೆ, ಒಳಗಡೆ ಏನಾಗುತ್ತೆ ಪ್ರೋಗ್ರಾಮಲ್ಲಿ, ಸೊ ಅದರದ್ದೇ ಆದ ಸ್ಟ್ರಕ್ಚರಲ್ಲಿ ಏನಾಗುತ್ತೆ, ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಯೂನಿಯನಲ್ಲಿ. ಸೊ ನೋಡಿದರೆ ಜಸ್ಟ್ ಸಿಂಪಲ್ ಟಾಪಿಕ್ ಇದು ಯೂನಿಯನ್ ಅನ್ನೋದು. ಸೊ ಸ್ಟ್ರಕ್ಚರ್ ಏನು ಕಲ್ತಿರ್ತೀರಿ, ಸ್ಟ್ರಕ್ಚರ್ ಕಲ್ತ್ರೆ ಸಾಕು, ನಿಮಗೆ ಯೂನಿಯನ್ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಬಿಕಾಸ್ ರಿಲೇಟೆಡ್ ಆಗಿರುವಂಥ ಪ್ರೋಗ್ರಾಮೇ ಇರುತ್ತೆ ಆ್ಯಂಡ್ ರಿಲೇಟೆಡ್ ಆಗಿರುವಂಥ ಥೇರಿನೇ ಇರುತ್ತೆ. ಹಾಗಾಗಿ ಇದರಲ್ಲಿ ಜಾಸ್ತಿ ಏನು ತೊಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಒಂದು ಪ್ರೋಗ್ರಾಮ್ ನೋಡಿಬಿಡೋಣ. ಪ್ರೋಗ್ರಾಮ್ ನೋಡಿದ್ರೆ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಪ್ರೋಗ್ರಾಮ್ ಬರೆಯೋಣ. ಆ್ಯಂಡ್ ಫೈಲ್, ನ್ಯೂ ಸೋರ್ಸ್ ಫೈಲ್. ಓಕೆ, ಸೊ ಈ ಟಾಪಿಕ್ ಮೇಲೆ ಏನು ಯೂನಿಯನ್ ಅನ್ನೋ ಟಾಪಿಕ್ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಯಾವ ರೀತಿ ಡಿಕ್ಲೇರ್ ಮಾಡ್ತೀನಿ, ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ತೀನಿ. ಅಂದರೆ ಈ ಟಾಪಿಕ್ ಮೇಲೆ ಪ್ರೋಗ್ರಾಮ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತಂದರೆ, ನಾನು ಜಸ್ಟ್ ಫಸ್ಟ್ ಏನು ತೊಗೊತಾ ಇದ್ದೀನಿ, ಒಂದು ವೇರಿಯಬಲ್ಸ್ನ ಯಾವ ರೀತಿ ನನಗೆ ಔಟ್ಪುಟ್ ಮುಖಾಂತರ ಬರಬೇಕು ಅಂತ ಹೇಳಿ ತೊಗೊತಾ ಇದ್ದೀನಿ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. #include stdio.h, ಸಾರಿ IOStream, ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್, ಸಾರಿ ಗ್ರೇಟರ್ ಸಿಂಬಲ್, ಎಂಟರ್. ಇಲ್ಲಿ ಮಾಡೋಣ, ಸ್ಮಾಲ್ ಲೆಟರ್ ತೊಗೊಳೋಣ, ಇಲ್ಲಾಂದರೆ ಎರರ್ ಬರುತ್ತೆ. ದೆನ್ ಸೊ ನೆಕ್ಸ್ಟ್ ಏನಾಗಿದೆ, ಯೂಸಿಂಗ್ ನೇಮ್ ಸ್ಪೇಸ್ STD ಸ್ಟ್ಯಾಂಡರ್ಡ್ ಆಗಿ. ಸೊ ಯೂಸಿಂಗ್ ನೇಮ್ ಸ್ಪೇಸ್ STD. ದೆನ್ ಟೈಪ್ ಡೆಫ್, ಅಂದರೆ ಟೈಪ್ ಡೆಫ್ ಅಂತಂದರೆ ಏನಾಗುತ್ತೆ, ಟೈಪ್ ಡೆಫಿನಿಷನ್ ಅಂತೇಳಿ ಅರ್ಥ. ಸೊ ಟೈಪ್ ಡೆಫ್ ಯೂನಿಯನ್ ಟೈಪ್. ಓಕೆ, ಸೊ ಇಲ್ಲಿ ಏನು ಕೊಡ್ತಾ ಇದ್ದೀನಿ, ಟೈಪ್ ಡೆಫಿನಿಷನ್ ಯೂನಿಯನ್ ಟೈಪ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ದೆನ್ ಓಪನ್ ಫ್ಲಾಗ್ ಬ್ರ್ಯಾಕೆಟ್, ಎಂಟರ್. ಇವಾಗ ಏನು ಮಾಡೋಣ, ಇಂಟೀಜರ್ನ ಡಿಕ್ಲೇರ್ ಮಾಡೋಣ. ಇಂಟೀಜರಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ, ಸೊ ಎ ಅಂತ ಹೇಳಿ ಕೊಡ್ತಾ ಇದ್ದೀನಿ. ದೆನ್ ಫ್ಲೋಟಿಂಗ್ ನಂಬರ್ಸಲ್ಲಿ, ಸೊ ಫ್ಲೋಟಿಂಗ್ ನಂಬರ್ ಯಾವ ರೀತಿ ಇರಬೇಕು, ಓನ್ಲಿ ನಂಬರ್ಸ್. ಬಟ್ ನಾನು ಫ್ಲೋಟಿಂಗ್ ನಂಬರಲ್ಲಿ ಅಂದರೆ ಫ್ಲೋಟಿಂಗಲ್ಲಿ ಬೋತ್ ಎರಡು ಏನಾಗುತ್ತೆ, ಸಿಮಿಲರ್ ಆಗಿ ತೊಗೋಬೋದು, ವೆದರ್ ಕ್ಯಾರೆಕ್ಟರ್ಸ್ ಆರ್ ನಂಬರ್ಸ್. ಸೊ ಫ್ಲೋಟಿಂಗ್ ಪಾಯಿಂಟ್ಸಲ್ಲಿ. ದೆನ್ ಎಂಟರ್. ನೆಕ್ಸ್ಟ್ ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್, ಎಂಟರ್. ಓಕೆ, ಸೊ ನೆಕ್ಸ್ಟ್ ಏನು ಬರೆದಿದ್ದೀನಿ, ಮೈ ಟೈಪ್ ಅಂತ ಬರೆದಿದ್ದೀನಿ ಇದರಲ್ಲಿ. ಸೊ ಮೈ ಟೈಪ್, ಎಂಟರ್. ನೆಕ್ಸ್ಟ್ ಇಂಟೀಜರ್, ಅಂದರೆ ಇಂಟ್ ಮೇನ್ ಅಂತ ತೊಗೊತಾ ಇದ್ದೀನಿ. ಇಂಟ್ ಮೇನ್ ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಅಂದರೆ ಪ್ಯಾರೆಂಥೀಸ್. ದೆನ್ ಮೈ ಟೈಪಲ್ಲಿ ಮೈ ಟೈಪ್ ಎಕ್ಸ್, ಅಂದರೆ ನಾನೇನು ಕೊಡ್ತಾ ಇದ್ದೀನಿ, ಒಬ್ಬ ಯೂಸರ್ ಅಂತ ಹೇಳಿ ಅರ್ಥ ಅದು. ದೆನ್ ಎಕ್ಸ್ ಡಾಟ್ ಎ, ಡಾಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ಈ ರೀತಿ ಡಿಕ್ಲೇರ್ ಆಗುತ್ತೆ. ಸೊ x.a 5. ದೆನ್ ಎಂಟರ್. ನೆಕ್ಸ್ಟ್ ಕೌಂಟ್, ಅಂದರೆ ಡಿಕ್ಲರೇಷನ್ ಕೌಂಟ್, ಗ್ರೇಟರ್ ಸಿಂಬಲ್, ಡಬಲ್ ಕೊಟೇಶನ್ ಎ, ಕೊಲನ್. ಸೊ ಕೊಲನ್ ಹಾಕಿದ ತಕ್ಷಣ ಏನಾಗುತ್ತೆ, ಗ್ರೇಟರ್ ಸಿಂಬಲ್ ಅಗೇನ್ ಡಿಸ್ಪ್ಲೇ ಆಗಿ x.a. ದೆನ್ ಗ್ರೇಟರ್ ಸಿಂಬಲ್, ಎಂಡ್ ಲೆಂತ್, ಅಂದರೆ ENDL ಅಂತಂದರೆ ಎಂಡ್ ಲೆಂತ್ ಅಂತೇಳಿ ಅರ್ಥ. ಸೊ ಅಗೇನ್ ಎ ಯಾವ ರೀತಿ ನಾವು ಡಿಕ್ಲೇರ್ ಮಾಡಿದ್ದೀವೋ ಅದೇ ಥರ =7 ಅಂತ ಕೊಡ್ತಾ ಇದ್ದೀನಿ. ದೆನ್ ಸೆಮಿಕೊಲನ್, ಎಂಟರ್. ಕೌಂಟ್, ಇವಾಗ ಏನು ಮಾಡ್ತಾ ಇದ್ದೀನಿ,
ಕೌಂಟ್ ಗ್ರೇಟರ್ ಸಿಂಬಲ್ ಡಬಲ್ ಕೊಟೇಶನ್ ಎ ಕೊಲನ್ ಡಬಲ್ ಕೊಟೇಶನ್ ಕ್ಲೋಸ್ ಆಗಿದೆ, ದೆನ್ ಗ್ರೇಟರ್ ಸಿಂಬಲ್ ಎಕ್ಸ್ ಡಾಟ್ ಎ, ದೆನ್ ಗ್ರೇಟರ್ ಸಿಂಬಲ್ ಎಂಡ್ ಎಲ್ ಸೆಮಿಕೊಲನ್. ಓಕೆ, ಸೊ ನೆಕ್ಸ್ಟ್ ಕೌಂಟ್ ಗ್ರೇಟರ್ ಸಿಂಬಲ್ ಡಬಲ್ ಕೊಟೇಶನ್ ಬಿ ಕೊಲನ್ ಡಬಲ್ ಕೊಟೇಶನ್, ಸೊ ಆಲ್ರೆಡಿ ಡಬಲ್ ಕೊಟೇಶನ್ ಕ್ಲೋಸ್ ಆಗಿದೆ, ದೆನ್ ಗ್ರೇಟರ್ ಸಿಂಬಲ್ ಎಕ್ಸ್ ಡಾಟ್ ಬಿ, ಗ್ರೇಟರ್ ಸಿಂಬಲ್ ಎಂಡ್ ಎಲ್ ಸೆಮಿಕೊಲನ್. ಸೊ ಇವಾಗ ಏನು ಮಾಡೋಣ, ರಿಟರ್ನ್ ಝೀರೋ ಸೆಮಿಕೊಲನ್. ಓಕೆ, ಸೊ ಇದಿಷ್ಟೇನಾಯಿತು, ಪ್ರೋಗ್ರಾಮ್ ಬರ್ದೇನೆ. ಇಟ್ಸ್ ಅ ಸಿಂಪಲ್ ಪ್ರೋಗ್ರಾಮ್. ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡೋಣ. ಸೊ ಕೌಂಟಲ್ಲಿ ಏನೇನು ಡಿಕ್ಲೇರ್ ಮಾಡಿರ್ತೀವೋ ಅದೇ ನಮಗೆ ಔಟ್ಪುಟ್ಟಲ್ಲಿ ಜನ್ರೇಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ನಾನು ಏನು ಮಾಡ್ತೀನಿ, ಸೇವ್ ಮಾಡಿಬಿಡ್ತೀನಿ. ಸೇವ್ ಹೇಗೆ ಮಾಡೋಣ, ದೆನ್ ಯೂನಿಯನ್ ಸಿ ಪ್ಲಸ್ ಪ್ಲಸ್ ಅಂತೇಳಿ ಕೊಡ್ತಾ ಇದ್ದೀನಿ, ದೆನ್ ಎಕ್ಸಿಕ್ಯೂಷನಲ್ಲಿ ಕಂಪೈಲ್ ಆ್ಯಂಡ್ ಎರರ್. ಸೊ ನೋಡ್ಬೋದು, ಎ ನಾನು ಏನು ಕೊಟ್ಟಿದ್ದೀನಿ 5 ಅಂತೇಳಿ ಕೊಟ್ಟಿದ್ದೀನಿ, ದೆನ್ ಬಿ ಎ ಅಲ್ಲಿ ಮತ್ತೆ 1088421888, ದೆನ್ ಬಿ 7. ಸೊ ಏನಿದು ನಂಬರ್ ಡಿಸ್ಪ್ಲೇ ಆಯಿತು, ಹೌದಾ? ಸೊ ನಂಬರ್ ಅನ್ನೋದು ಏನಾಗುತ್ತೆ, ಇಟ್ಸ್ ಎ ಅಡ್ರೆಸ್ ಆಫ್ ಎ ಮೆಮೊರಿ ಲೊಕೇಶನ್. ನಾವೇನು ಎ ಅಂತ ಹೇಳಿ 5 ಕೊಟ್ಟಿದ್ದೀವಿ, ಹೌದಾ? ಸೊ ಆ 5 ಏನಾಗಿದೆ, ಇಟ್ಸ್ ಎ ಮೆಮೊರಿ ಲೊಕೇಶನ್. ಅಂದರೆ ಎ ಮತ್ತು ಬಿದು ಏನಿದೆ ಮೆಮೊರಿ ಲೊಕೇಶನ್ ಆ ನಂಬರ್ ಆಗಿ ಡಿಸ್ಪ್ಲೇ ಆಗಿದೆ ನಮಗೆ. ಸೊ ಇಷ್ಟೇ ಔಟ್ಪುಟ್ ಅಂದರೆ ಯಾವ ರೀತಿ ಅಂತ ಹೇಳಿ ನೋಡಿದ್ರಲ್ಲ. ಎಕ್ಸಿಕ್ಯೂಷನಲ್ಲಿ ಮತ್ತೆ ಕಂಪೈಲ್ ಆ್ಯಂಡ್ ರನ್ ಕೊಟ್ಬಿಟ್ರೆ ಏನಾಗುತ್ತೆ, ಈ ರೀತಿ ಡಿಕ್ಲೇರ್ ಆಗುತ್ತೆ. ಎ ಮತ್ತು ಬಿ ಏನಾಗಿದೆ, ಸೊ ಎ ಬಿ 5 ಆ್ಯಂಡ್ 7. ಸೊ ಆ ರಿಲೇಟೆಡ್ ಆಗಿರುವಂಥ ಮೆಮೊರಿ ಅಡ್ರೆಸ್ಸೇ ಇದು. ಓಕೆ, ಸೊ ನೋಡಿದ್ರಲ್ಲ. ಓಕೆ, ಸೊ ಪ್ರೋಗ್ರಾಮ್ಸ್ ಏನಿದೆ ಅಲ್ಲ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆ್ಯಂಡ್ ನಿಮ್ಗೆ ಯಾವಾಗ ಬೇಕು ಅವಾಗ ಏನಾಗುತ್ತೆ ತೆಗೆದು ಏನು ಮಾಡ್ಬೋದು, ಪ್ರೋಗ್ರಾಮ್ಸ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಹಾಗೆ ಸೊ ಥೇರಿನೂ ಭಾಳ ಇಂಪಾರ್ಟೆಂಟ್. ಥೇರಿ ಕಲಿತ್ರೆ ಪ್ರೋಗ್ರಾಮ್ನ ನಾವು ಡಿಸೈನ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.